ಈ ಜಾಗ ನೋಡಿ, ಈಗೇನು ಬಸ್ ಬಂತಲ್ಲ, ಈ ಜಾಗದಲ್ಲಿ ಇಲ್ಲಿ ಫಾರೆಸ್ಟ್ ಅವರು ಗಸ್ತಿಗೆ ತಿರುಗೋದಕ್ಕೆ ಒಂದು ಜಾಗವನ್ನು ಮಾಡ್ಕೊಂಡಿದ್ದಾರೆ. ಈ ರೋಡು ಪೊನ್ನಾಚಿ ಕ್ರಾಸ್ ಅಂತೇಳಿ ಇಲ್ಲಿಂದ ಚಂಗಡಿ ಅರಣ್ಯಕ್ಕೂ ಕೂಡ ಹೋಗ್ಬೋದು. ಚಂಗಡಿ ಅರಣ್ಯದಲ್ಲಿ MLA ನಾಗಪ್ಪ ಅವ್ರನ್ನ ಏನು ಕಿಡ್ನ್ಯಾಪ್ ಮಾಡ್ತಾನೆ ವೀರಪ್ಪನ್ನು, ಚಂಗಡಿ ಅರಣ್ಯದಲ್ಲೇ ಅವರ ಒಂದು ಮೃತದೇಹ ಸಿಕ್ಕಿರೋದು ಸ್ನೇಹಿತರೆ. ಇಲ್ಲಿಂದ ನೋಡಿ, ಇಲ್ಲೂ ಹಾಕಿದ್ದಾರೆ ಬೋರ್ಡು, ಕೀರ್ತಿ ಚಕ್ರ ದಿವಂಗತ P. ಶ್ರೀನಿವಾಸ್ IFSನವರು ಕಾಡುಗಳ ದಂತಚೋರ ನರಹಂತಕ ವೀರಪ್ಪನಿಂದ ಹತ್ಯೆಯಾದ ಸ್ಥಳ RKMಗೆ ಹೋಗುವ ಮಾರ್ಗ 14 ಕಿಲೋಮೀಟ್ರ್. ಇಲ್ಲಿಂದ ಬರೀ 14 ಕಿಲೋಮೀಟ್ರ್ RKM ಹಳ್ಳ ಅಂತೇಳಿ ನಾವು ಏನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ವಲ್ಲ, ಅದು RKM ಹಳ್ಳಕ್ಕೆ ಹೋಗುತ್ತೆ. ಅದೇ ನಾವು ಈ ಕಡೆ ರೋಡಲ್ಲಿ ಹೋಗಿ ಸುತ್ತಾಕ್ ಹೋದರೆ ಮಲೆ ಮಹದೇಶ್ವರ ಬೆಟ್ಟ, ಅಲ್ಲಿಂದ ಗೋಪಿನಾಥಮ್ಮು, ಹೀಗೋದರೆ ತುಂಬ ಸುತ್ತು ಆಗುತ್ತೆ ಸ್ನೇಹಿತರೆ. ಇದೇ ಪೊನ್ನಾಚಿ ಕ್ರಾಸ್ ಅಂತೇಳಿ ಹೇಳ್ತಾರೆ ಸ್ನೇಹಿತರೆ. ಈ ಪೊನ್ನಾಚಿ ಕ್ರಾಸಿಂದ ಇಲ್ಲಿಂದ RKM ಹಳ್ಳಕ್ಕೆ ಹೋಗ್ಬೋದು. ಗೋಪಿನಾಥಮ್ RKM ಹಳ್ಳ ಏನಿದೆಯಲ್ಲ, ಆ ಹಳ್ಳಕ್ಕೆ ಹೋದರೆ P. ಶ್ರೀನಿವಾಸ್ ಅವರ ಒಂದು ಮರ್ಡ್ರ್ ಮಾಡಿದಂತಹ ಜಾಗಕ್ಕೆ ಹೋಗುತ್ತೆ. ಇಲ್ಲಿಂದ ರಾಮದಾಳಿ ಬೆಟ್ಟ ಅಂತ ಸ್ಟಾರ್ಟ್ ಆಗುತ್ತೆ. ರಾಮದಾಳಿ ಬೆಟ್ಟದಲ್ಲಿ P. ಶ್ರೀನಿವಾಸ್ ಅವರ ತಲೆಯನ್ನು ಅಲ್ಲಿ ಬಿಸಾಕಿರ್ತಾರೆ. ಇಲ್ಲಿ ಬರೆದಿದ್ದಾರೆ ನೋಡಿ, ಪೊನ್ನಾಚಿ ಅಂತೇಳಿ ಕಾಣಿಸುತ್ತಾ, ಇದೆ ಪೊನ್ನಾಚಿ ಕ್ರಾಸ್ ಅಂತೇಳಿ ಹಾಕಿದ್ದಾರೆ. ಇಲ್ಲಿ ಇದು ಯಾಕೆ ಹೀಗೆ ಹಾಕಿದ್ದಾರೆ ಗೊತ್ತಿಲ್ಲ, ಬಹುಶಃ ವೀರಪ್ಪನ ಮೀಸೆ ಟೈಪ್ ಏನೋ ಇರ್ಬೋದು.